ಯಲಹಂಕಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ರಕ್ಷಾರಾಮಯ್ಯ ಅವರ ಪರವಾಗಿ ಮತ ಯಾಚಿಸಕ್ಕೆ ಬಂದಿದ್ದೀನಿ. ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ MS ರಾಮಯ್ಯ ಕುಟುಂಬದ ಕುಡಿ, ನನ್ನ ಅಣ್ಣ, ಯುವಕರ ಆಶಾಕಿರಣ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಭವಿಷ್ಯ ರಕ್ಷಾರಾಮಯ್ಯ ಅವರು ಯಲಹಂಕ ಕ್ಷೇತ್ರದ ಜನತೆಯನ್ನು, 8 ಅಸೆಂಬ್ಲಿ ಕ್ಷೇತ್ರದ ಜನತೆಯನ್ನು ನನಗೊಂದು ಅವಕಾಶ ಕೊಟ್ಟು ಗೆಲ್ಲಿಸಿದ್ರಿ. ಇವತ್ತು ನಿಮ್ಮ ನಿರೀಕ್ಷೆಗೆ ತಕ್ಕಂತೆ ನಾನು ಮನೆಗೋಗಿ ಕಷ್ಟ ಕೇಳಿ, ಮನೆಗೆ ಒಂದು QR ಕೋಡ್ ಕೊಟ್ಟು ಅವ್ರು ಆನ್ಲೈನಲ್ಲಿ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ರು, ನಾನೇ ಕಾಲ್ ಬ್ಯಾಕ್ ಮಾಡಿ 24x7 ಫ್ರೀ ಆ್ಯಂಬುಲೆನ್ಸ್ ಸರ್ವಿಸ್ ಕೊಟ್ಟು ಪ್ರತಿದಿನ ಜನಕ್ಕೆ ಸ್ಪಂದಿಸ್ತಿದ್ದೀವಿ. ನಮ್ಮ ಅಣ್ಣನಿಗೂ ಒಂದು ಅವಕಾಶ ಮಾಡಿಕೊಡಿ, ನಮ್ಮ ರಕ್ಷಾ ಅಣ್ಣ ಗೆಲ್ತಾರೆ. ಖಂಡಿತವಾಗೂ ನಮ್ಮ ಪಾರ್ಟಿ MLA, ನಮ್ಮ ಪಾರ್ಟಿ MP ಇದ್ದಾಗ ಯಾವುದೇ ಒಂದು ಯೋಜನೆಗಳನ್ನ ಬೇಗ ತರ್ಬೋದು, ಅನುಷ್ಠಾನಗೊಳಿಸ್ಬೋದು ಅನ್ನೋದು ನಮ್ಮ ಭರವಸೆ. ಸೊ ಎಲ್ಲ ನಾನು ಬಡವ್ರನ್ನ ಕೇಳ್ತಾ ಇದ್ದೀನಿ, ದಯವಿಟ್ಟು ನಮ್ಮ ರಕ್ಷಾ ಅಣ್ಣನಿಗೆ ಓಟ್ ಹಾಕಿ ಲೋಕಸಭೆಗೆ ಕಳಿಸ್ಕೊಡಿ ಅಂತ ನಾನು ವಿನಂತಿಸ್ತೇನೆ. ಸರ್, ಶಾಸಕರು SR ವಿಶ್ವನಾಥ್ ಅವರು ಎಲ್ಲ ಭಾಷಣಗಳಲ್ಲಿ ಹೇಳ್ತಾ ಇದ್ದಾರೆ, ನಾವು ಸುಧಾಕರ್ ಪರವಾಗಿ ಓಟ್ ಕೇಳಲ್ಲ, ಮೋದಿ ಮುಖ ನೋಡಿ ಓಟ್ ಹಾಕಿ, ಮೋದಿ ಓಟ್ ಹಾಕಿ ಅಂತ ಓಟ್ ಕೇಳ್ತೀವಿ ಅಂತ ಕರೀತಾರೆ. ನೋಡಿ, ನಮ್ಮ ಸುಧಾಕರ್ ಅವರು ಯಾರ ವಿಶ್ವಾಸವನ್ನು ಉಳಿಸ್ಕೊಂಡಿಲ್ಲ. ಈಗ ನಾವು ವಿರೋಧ ಮಾಡೋದ್ರು ವಿರೋಧ ಪಕ್ಷ ಒಪ್ಕೊತೀವಿ. ಅವ್ರ ಪಕ್ಷದಲ್ಲೇ ಮೊನ್ನೆ ಯಲಹಂಕ ಅಲ್ಲಿ ಕೋವಿಡ್ ಕಳ್ಳ ಅಂದರು, BJPಯವರೇ ಅಂತಿದ್ದಾರಲ್ಲ. ನಾವಾದರೂ 2200 ಕೋಟಿ ಆರೋಪ ಮಾಡ್ತಿದ್ದೀವಿ. ಯತ್ನಾಳ್ ಸಾಹೇಬರು 40,000 ಕೋಟಿ ಆರೋಪ ಮಾಡಿದ್ರಲ್ಲ. ನಾನು ಹೇಳೋದು, ಇದು ಗೌರ್ಮೆಂಟ್ ದಾಖಲೆಯಲ್ಲೂ ಪ್ರೂವ್ ಆಗಿದೆ ಅಲ್ಲ. ಈಗ ನಾವು ಇದು ಮಾಡಿದ್ರೆ ನೀವು ರಾಜಕೀಯ ಅನ್ಬೋದು, BJPಯವರು ಹೇಳ್ತಾ ಇದ್ದಾರಲ್ಲ. ಸೊ ಇದ್ರ ಅರ್ಥ ಏನು ಅಂದರೆ, ಸುಧಾಕರ್ ಅವ್ರಿಗೆ ಗೆಲ್ಲೋ ಚಾನ್ಸ್ ಇಲ್ಲ. ನಾನು ಅವ್ರಿಗೆ ಅಡ್ವೈಸ್ ಏನು ಅಂದರೆ, ಮೊನ್ನೆ ಸೋತಾಗ ತೆಪ್ಪಗಿರ್ಬೇಕು ಒಂದು 5 ವರ್ಷ. ಆತರ ಪಟ್ಟು ತೀರ್ಮಾನ ತಗೋಬಾರ್ದು. ಈಗ ಮತ್ತೆ ಈ ಸೋಲನ್ನು ನೋವನ್ನು ಮರೆಯೋಕ್ಕೆ ಇನ್ನೊಂದು 6 ತಿಂಗಳು ಡಿಪ್ರೆಸ್ ಆಗ್ತಾರೆ. ಅದೇ ನನಗೆ ಬೇಜಾರು. ನಾನು ಹೇಳಿದ್ದಲ್ಲ ಬ್ರದರ್, ನಾನು ಅವರು ಒಂದೇ ಊರವರು, ಪೆರೇಸಂದ್ರದವರು, ಜೊತೆಯಲ್ಲಿ ಬೆಳೆದವರು, ಅವರು ಕ್ರಿಕೆಟ್ ಆಡಿದವರು. ಈ ಸಲ ಅವ್ರು ಬೋಲ್ ಮಾಡಿದ್ರು, ನಾನು 6 ಹೊಡೆದೆ. ಇನ್ನೊಂದು ಸಲ ಬಾಲು ಅವ್ರ ಕೈ ಕೊಡಲ್ಲ ನಾನು. ಮಾಡ್ತಾರೆ. ಈಗಾಗಲೇ ನಾಗಮೋಹನ್ ದಾಸ್ ಅವ್ರ ಕಮಿಟಿ ಫ್ರೇಮ್ ಆಗಿದೆ. ಒಂದೇ ದಿನಕ್ಕೆ ಅದಾಗಲ್ಲ. ನನ್ನ ಸರ್ಕಾರದ ಮೇಲೆ ಭರವಸೆ ಇದೆ. ಇವತ್ತಲ್ಲ ನಾಳೆ ಅದು ಹೊರಗೆ ಬರುತ್ತೆ. ಖಂಡಿತವಾಗೂ ನಾನು ಹೇಳೋದಿಷ್ಟೇ, ರಕ್ಷಾ ಅಣ್ಣ ಗೆಲ್ತಾರೆ. ನಾನು ಎಲ್ಲ 8 ವಿಧಾನಸಭಾ ಕ್ಷೇತ್ರದವ್ರಿಗೂ ಹೇಳ್ತೀನಿ, ನನ್ನನ್ನು ಗೌರವಿಸೋರು, ಇಷ್ಟಪಡೋರು, ನನ್ನ ಕೆಲಸನ ಇಷ್ಟಪಡೋರು ನೋಡಿ, ಇವತ್ತು ನನ್ನಂಥ ಯುವಕನಿಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಾವು ನಿರೀಕ್ಷೆಗೂ ಮೀರಿ ಕೆಲಸ ಮಾಡ್ತಿದ್ದೀವಿ. ನೋಡಿ ಸರ್, ನಾನು ಗೆದ್ದ ಮೇಲೆ ಪ್ರತಿ ಮನೆಗೂ QR ಕೋಡ್ ಕೊಟ್ಟೆ. ನೀವು ಬೇಕಾದ್ರೆ ಈಗಲೂ ಹೋಗಿ ಪ್ರದೀಪ್ ಈಶ್ವರ್ MLA ಅಂತ ಒಂದು ಕಂಪ್ಲೇಂಟ್ ನೀವು ಹಾಕಿದ್ರೆ, ಸಪೋಸ್ ನೀವೇನು ಸಮಸ್ಯೆ ಆದರೂ ಹಾಕಿ, ನನ್ನ ಟೀಮ್ ರೆಸ್ಪಾಂಡ್ ಮಾಡುತ್ತೆ. 24 ಗಂಟೆ ನಿಮ್ಮ ಮನೆಯಲ್ಲಿ ಮೆಡಿಕಲ್ ಎಮರ್ಜೆನ್ಸಿ ಆದರೆ 10 ನಿಮಿಷಕ್ಕೆ, ಅಂದರೆ ನನ್ನ ಅಸೆಂಬ್ಲಿಗೆ ಮಾತ್ರ ಇದು ಸೀಮಿತ. 9 ಆ್ಯಂಬುಲೆನ್ಸ್, 1 ವೆಂಟಿಲೇಟರ್, ಜಯದೇವಾಗೋ, ವಿಕ್ಟೋರಿಯಾಗೋ, ನಿಮಾನ್ಸ್ಗೋ ಇನ್ ಟೈಮ್ ಕರ್ಕೊಂಡು ಹೋಗ್ತೀವಿ. 12,000 ಮಕ್ಕಳಿಗೆ 1,000 ರೂಪಾಯಿ ಸ್ಕಾಲರ್ಶಿಪ್ ಕೊಟ್ಟಿದ್ದೀನಿ. ದುಡ್ಡು ಜಾಸ್ತಿ ಆಗಿ ಕೊಟ್ಟಿದ್ದೀನ? ಇಲ್ಲ. ನನಗೂ ಮನೆ ಮೇಲೆ EMI ಇದೆ, ಕಾರ್ ಮೇಲೆ EMI ಇದೆ, ಸಾಲದಲ್ಲಿ ನಾನು ಇದ್ದೀನಿ. ದಾನ ಧರ್ಮ ಅಂದರೆ ನಮಗೆ ಜಾಸ್ತಿ ಆದಾಗ ಮಾಡೋದಲ್ಲ, ಇನ್ನೊಬ್ಬನಿಗೆ ಬೇಕಾದಾಗ ಮಾಡೋದು. ನಾನು ಅದು ಮಾಡಿದ್ದೀನಿ. ನನ್ನ ಅಣ್ಣ ಬಂದರೆ ನನಗಿಂತ ಒಳ್ಳೆ ಕೆಲಸ ಮಾಡ್ತಾರೆ. ಅದಕ್ಕೆ ಕಾರಣಕ್ಕೆ ರಕ್ಷಾರಾಮಯ್ಯ ಅವ್ರನ್ನ ಗೆಲ್ಲಿಸಿ ಅಂತ ಕೇಳ್ತೀನಿ. 3 ಲಕ್ಷ ಲೀಡು. ಕೌಂಟಿಂಗ್ ದಿನ ಮಾತಾಡ್ತೀನಿ. ನಾನು ಇನ್ಫಾರ್ಮೇಷನ್ ಇಲ್ಲದೆ ಅನಾಲಿಸಿಸ್ ಮಾಡಿದೆ ಏನೂ ಮಾತಾಡಲ್ಲ. ತೆಲುಗು ಜುಲೈ ಪಿಕ್ಚರಲ್ಲಿ ಒಂದು ಡೈಲಾಗ್ ಇದೆ, ಆಫ್ಟರ್ ಆಲ್ ಸಿಗರೇಟ್ ಪ್ಯಾಕ್ ತಾಗತೆ ಪೋತಾವು, ಅದೇ ಚೆಪ್ಪತೆ 6 ಸೈಡ್ ಕಟ್ಔಟು ಹಿಂಗೇ ಮಾಡ್ತೀವಿ ಅಂತ ಹೇಳಿ ಮಾಡ್ತೀವಿ. ತಪ್ಪೇನಿದೆ? ನಮ್ಮ ಜನ್ರೇಷನ್ ಸ್ಟೈಲ್ ಇದು ಅಲ್ವಾ? ಏನು ಸರ್ ನಿಮ್ಮ ಕಾನ್ಫಿಡೆನ್ಸು ಅಂತ? ವರ್ಷ ಎಲ್ಲ ಎಕ್ಸಾಮ್ಗೆ ಓದಿರ್ತೀರಾ, ಪಾಸ್ ಆಗ್ತೀವಿ ಅನ್ನೋ ನಂಬಿಕೆ ಇರಲ್ಲ. ಡಿಸ್ಟಿಂಕ್ಷನ್ ಬರ್ತೀವಿ ಅಂತ ನಂಬಿಕೆ ಇರಲ್ಲ. ಪ್ರತಿಸ್ಪರ್ಧಿಗೂ ನಂಬಿಕೆ ಇರ್ಬೋದು, ಅವ್ರು ಪಾಸ್ ಆಗ್ತಾರೆ, ನಾವು ರ್ಯಾಂಕ್ ಬರ್ತೀವಿ. ಹಾಂ, ರಕ್ಷಾರಾಮಯ್ಯ ಅವರು ಕಾಂಪಿಟೇಷನ್ ಇದೆ, ತುಂಬ ಇದೆ, ಸುಧಾಕರ್ ಅವರಿಗೆ ಕಾಂಪಿಟೇಷನ್ ಇದೆ ಅಂತ ಹೇಳಿದ್ದಾರೆ. ಇಲ್ಲ, ಅವರು ಪ್ರತಿಸ್ಪರ್ಧಿ ಏನಿದ್ದಾರೆ ಅವ್ರ ಕಾಂಪಿಟೇಷನಿಂದ ಔಟ್. ನಾನು ಹೇಳೋದು, ನಾವು ಗೆಲ್ತೀವಿ ಬ್ರದರ್. ನೋಡ್ತಾ ಇರಿ, ಮ್ಯಾಜಿಕ್ ಆಫ್ ಕಾಂಗ್ರೆಸ್, ದ ಪವರ್ ಆಫ್ ಅವರ್
ಇದು ಏನು ಅಂತ ನೋಡಿ. ಹೆಂಗೆ ಗೆಲ್ತೀವಿ ಅಂತ ಕೇಳ್ಬಿಡಿ, ಕೌಂಟಿಂಗ್ ಡೇ ದಿನ ನಮ್ಮ ಸ್ಟ್ರಾಟಜಿ ಹೇಳ್ತೀವಿ. ಆಗಲ್ಲ ಸರ್, ಆಗಲ್ಲ. ಒಂದು ಇಲ್ಲಿ ಎಮ್ ಎಲ್ ಎಗಳಿದ್ದಾರೆ ಇಲ್ಲ ಅನ್ನೋದಲ್ಲ ಮ್ಯಾಟ್ರು. ನಾವು ಹೆಂಗೆ ಓಟ್ ತೊಗೊಂಬರ್ತೀವಿ, ಒಂದೊಂದು ಚುನಾವಣೆ ಒಂದೊಂದು ಇದರಲ್ಲಿ ನಡೆಯುತ್ತೆ. ನಾವು ಗೆಲ್ತೀವಿ, ಡೋಂಟ್ ವರಿ ಸರ್, ಗೆಲ್ತೀವಿ. ಬರೋದಾ? ಥ್ಯಾಂಕ್ ಯು ಬ್ರದರ್.